ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಸಿಟಿ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲ ವಿದ್ಯಾರ್ಥಿಗಳಿಗೆ ವೀಕ್ಷಕ್ ಕೆ ಬಂದ್ಬಿಟ್ಟು ಸರ್ಕಾರಕ್ಕೆ ಪತ್ರ ಕೂಡ ಬರೆದಿದೆ. ತಿಳಿಸ್ಕೊಡ್ತೀವಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಥರ್ಡ್ ರೌಂಡ್ ಕೌನ್ಸಿಲಿಂಗ್ ಎಲ್ಲ ಆಯಿತು. ಸಿಟಿ ಕೌನ್ಸಿಲಿಂಗ್ ಪ್ರೊಸೆಸ್ ಬಂದ್ಬಿಟ್ಟು ಸಂಪೂರ್ಣವಾಗಿ ಎಂಡ್ ಆಯಿತು. ಈಗ ಬರೋಬರಿ 351 ವಿದ್ಯಾರ್ಥಿಗಳು ಎಡವಟ್ಟು ಮಾಡ್ಕೊಂಡಿದ್ದಾರೆ. ನಿಯಮ ಕೂಡ ರೂಲ್ಸ್ ಇರುತ್ತೆ, ಅದನ್ನು ಉಲ್ಲಂಘನೆ ಮಾಡಿದ್ದಾರೆ. ಅವರಿಗೆ ಯಾವುದೇ ಕಾರಣಕ್ಕೂ ಅಡ್ಮಿಷನ್ ಕೊಡಬೇಡಿ ಅಂತ ಹೇಳಿ ಕೆ ಅವರೇ ಹೇಳಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಕಳೆದ ಬಾರಿ ನಿಮ್ಗೆ ಗೊತ್ತಿರೋಕ್ಕೆ ಸೀಟ್ ಬ್ಲಾಕಿಂಗ್ ಕೂಡ ಮಾಡಿದ್ರು. ಅದೇ ರೀತಿ ಈ ಬಾರಿ ಕೂಡ ಪ್ರತಿಷ್ಠಿತ ಕಾಲೇಜುಗಳು ಸೇರ್ಕೊಂಡು ಹಲವು ಜಿಲ್ಲೆಗಳ ಖಾಸಗಿ ಕಾಲೇಜುಗಳು ಸೀಟ್ ನಿರಾಕರಣೆ ಮಾಡಿರೋದು ಮಾಹಿತಿ ಬಂದಿದೆ ಅಂತ ಹೇಳಿದ್ದಾರೆ. ಈ ವಿದ್ಯಾರ್ಥಿಗಳು ಸೀಟ್ ಬ್ಲಾಕ್ ಮಾಡಿರಬಹುದು ಅಂತ ಹೇಳಿ ಅನುಮಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಏನಾಗುತ್ತೆ ಅಂದ್ರೆ, ಈ ಹಿನ್ನೆಲೆಯಲ್ಲಿ ಯಾರು ಥರ್ಡ್ ರೌಂಡ್ ಎಂಟ್ರಿ ಕೊಟ್ಟು ಸೀಟ್ ಸಿಕ್ಕಿದ್ರು ಕೂಡ ನಿರಾಕರಣೆ ಮಾಡಿದ್ದಾರೆ ಅಂತವರಿಗೆ ಯಾವುದೇ ರೀತಿ ಅಡ್ಮಿಷನ್ ಕೊಡಬೇಡಿ ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ಒಂದು ಬಾರಿ ಏನಾದರೂ ಸೇರೋದಾದ್ರೆ ಸ್ಪಷ್ಟಪಡಿಸಬೇಕಾಗುತ್ತೆ, ಸರಿಯಾದ ಮಾಹಿತಿ ಬೇಕು, ಸರಿಯಾದ ಕಾರಣ ಕೊಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಕೆಎ ಡೈರೆಕ್ಟರ್ ಎಚ್ ಪ್ರಸನ್ನ ಸರ್ ಏನು ಹೇಳಿದ್ದಾರೆ ಅಂದ್ರೆ, ಪ್ರವೇಶಾತಿ ಅಡ್ಮಿಷನ್ ಸಂಬಂಧದಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಪ್ರತಿ ಹಂತದಲ್ಲಿ ಕೂಡ ಮಾಹಿತಿ ಕೊಟ್ಟಿದ್ದೀವಿ. ಹೊರತಾಗಿ ಯಾವ ಕಾರಣಕ್ಕೆ ಅವರು ಅಡ್ಮಿಷನ್ ಆಗಿಲ್ಲ ಗೊತ್ತಿಲ್ಲ, ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಅಂತ ಹೇಳಿದ್ದಾರೆ. ಕಾರಣ ಎಷ್ಟೇ, ಥರ್ಡ್ ರೌಂಡ್ ಎಲ್ಲ ಕೌನ್ಸಿಲಿಂಗ್ ಮುಗಿತು, ಸೀಟ್ ಇದು. ಬರೋಬ್ಬರಿ 351 ವಿದ್ಯಾರ್ಥಿಗಳು ಸೀಟ್ ಸಿಕ್ಕಿದ್ರು ಕೂಡ ಅಡ್ಮಿಷನ್ ಆಗಿಲ್ಲ. ಅಂತವರಿಗೆ USN ನೀಡಬೇಡಿ, ಅಂದ್ರೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ, ಅದು VTU ನೀಡುತ್ತೆ, ಅದು ಕಡ್ಡಾಯ ಆಗಿರುತ್ತೆ. ಅದರಿಂದ ನಿಮಗೆ ಎಲ್ಲ ನೆಕ್ಸ್ಟ್ ಪ್ರೊಸೀಜರ್ಗಳು ಅಡ್ಮಿಷನ್ ಇಂದ ಹಿಡಿದು ನಿಮಗೆ ಫೈನಲ್ ಇಯರ್ ಇಂಜಿನಿಯರಿಂಗ್ ಮುಗಿಸೋವರೆಗೂ ಕೂಡ ನಿಮಗೆ ಅದೇ USN ಕೂಡ ಇರುತ್ತೆ. ಅದರಿಂದ ನೀವು ರಿಸಲ್ಟ್ ನೋಡ್ಬೋದು. ಅದು ಯೂನಿವರ್ಸಿಟಿ ನೋಂದಣಿ ನಂಬರ್ ಆಗಿರುತ್ತೆ, ಅದನ್ನೇ ಕೊಡಬೇಡಿ ಅಂತ ಕೂಡ ಹೇಳಿದ್ದಾರೆ. ನಿಯಮ ಉಲ್ಲಂಘನೆ ಕೂಡ ಮಾಡಿದ್ದಾರೆ. ಅದಕ್ಕೆ ಅವರು VTU ವಿಶ್ವೇಶ್ವರಯ್ಯ ತಾಂತ್ರಿಕ ಯೂನಿವರ್ಸಿಟಿ ಅಂಡ್ ರಾಜ್ಯದ ಉನ್ನತ ಶಿಕ್ಷಣ ಪರಿಷತ್ತಿನ ಕಾರ್ಯನಿರ್ವಾಹಕ ನಿರ್ದೇಶಕರಿಗೆ ಕೂಡ ಪತ್ರ ಕೂಡ ಬರೆದಿದ್ದಾರೆ. ಸರ್ಕಾರ ಆದೇಶ ಇದೆ, ಥರ್ಡ್ ರೌಂಡ್ ಕೌನ್ಸಿಲಿಂಗ್ಗೆ ಎಲಿಜಿಬಲ್ ಇರೋರು ಮಾತ್ರ ಹೋಗಬೇಕು. ನಾವು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಕಂಡಕ್ಟ್ ಮಾಡಿ ಅಲ್ಲಿ ನಿಮಗೆ ಆಪ್ಷನ್ಸ್ ಕೂಡ ಕೊಟ್ಟಿದ್ವು, ಇಷ್ಟ ಇಲ್ಲ ಅಂದ್ರೆ ಎಕ್ಸಿಟ್ ಆಗಿ ಇಲ್ಲ ಹೋಲ್ಡ್ ಮಾಡಿ ಅಂತ. ಆದ್ರೂ ನಾವು ಇಷ್ಟೆಲ್ಲ ಮಾಹಿತಿ ಕೊಟ್ಟರು, ಸ್ಪಷ್ಟ ನಿಯಮ ಕೂಡ ಕೊಟ್ಟರು, ಥರ್ಡ್ ರೌಂಡ್ಗೆ ಹೋದ್ರೆ ಕಡ್ಡಾಯವಾಗಿ ಅಡ್ಮಿಷನ್ ಆಗ್ಬೇಕಂತ ಹೇಳಿ ಮಾಹಿತಿ ಕೊಟ್ಟರು ಕೂಡ ವಿದ್ಯಾರ್ಥಿಗಳು ಈ ರೀತಿ ಮಾಡಿದ್ದಾರೆ. ನಾವು ಹೇಳಿದ್ದು, ಯಾರು ನೀವು ಸಿಕ್ಕಿದ ಸೀಟ್ಗೆ ಹೋಗ್ಬೇಕು ಅಂತ ಇದ್ರೆ ಅಂಥವ್ರು ಮಾತ್ರ ಆಪ್ಷನ್ ಎಂಟ್ರಿ ಕೂಡ ಮಾಡಿ ಅಂತ ಹೇಳಿದ್ದು. ಬಟ್ ಆದ್ರೂ ಕೂಡ ಮಾಡಿಲ್ಲ, ಈ ರೀತಿ ಮಿಸ್ಟೇಕ್ಸ್ ಕೂಡ ಮಾಡಿದ್ದಾರೆ. ಇದರಿಂದ ಕೆಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಯಾವ ವಿದ್ಯಾರ್ಥಿ ಸೀಟ್ ಸಿಕ್ತು ಅವನ ಸ್ವಲ್ಪ ಚೂರು ಕೆಳ ರ್ಯಾಂಕದಲ್ಲಿರೋ ವಿದ್ಯಾರ್ಥಿಗೆ ಸಹಾಯ ಆಗ್ತಿತ್ತು. ಎಲ್ಲ ಮಾಹಿತಿ ನೀಡಿದ್ರು, ಈ ರೀತಿ ಮಾಡಿದ್ದಾರೆ. ಇದರಲ್ಲಿ ಏನಾಗಿರೋದು ಅಂದ್ರೆ, ಇನ್ ಕೇಸ್ ಸೀಟ್ಗಳು ಇಲ್ಲಿ ವೇಕೆಂಟ್ ಆಗಿ ಒಳ್ಳೆ ಸೀಟ್ಗಳು ಏನಾಗುತ್ತೆ ಅಂದ್ರೆ ಅಡ್ಮಿಷನ್ ಆಗದೆ ಇರೋದು ಕಾಲೇಜಿಗೆ ಹೋಗುತ್ತೆ, ಇಲ್ಲ ಕೆಲವರು ಕಾಮೆಂಟ್ಗೆ ಮುಖಾಂತರ ಮಾಡ್ಕೊಳ್ತಾರೆ, ಇಲ್ಲ ಕೆಲವರು ಮ್ಯಾನೇಜ್ಮೆಂಟ್ ಮುಖಾಂತರ ಮಾಡ್ಕೊಳ್ತಾರೆ. ಇಲ್ಲಿ ಯಾರೆಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಕಷ್ಟ ಆಗ್ತದೆ. ಈ ಮಾಡಿರೋ ಎಡವಟ್ಟಿನಿಂದ ಈ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.